ಶಂಖಂ ಚಕ್ರಂ ಕೃಪಾಣಂ ತ್ರಿಶಿಖಮಪಿ ಕರೈರುದ್ವಹಂತೀಂ ತ್ರಿನೇತ್ರಾಂ ಸಿಂಹಸ್ಕಂದಾದಿರೂಢಾಂ ತ್ರಿಭುವನಮಖಿಲಂ ತೇಜಸಾಂ ಪೂರಯಂತೀಂ ಧ್ಯಾಯೇದ್ ದುರ್ಗಾಂ ಜಯಾಖ್ಯಾಂ ತ್ರಿದಶ ಪರಿವೃತಾಂ ಸೇವಿತಾಂ ಸಿದ್ಧಕಾಮೈಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಅಕ್ಟೋಬರ್ ತಿಂಗಳಲ್ಲೇ ನಮಗೆ ನವರಾತ್ರಿ ಪ್ರಾರಂಭವಾಗುತ್ತೆ. 9 ದಿನ ವಿಶೇಷವಾಗಿ ತಾಯಿಯ ಆರಾಧನೆ ಆಗುತ್ತೆ. ವಿಜಯದಶಮಿ ಹಬ್ಬ ಅನ್ನುವಂಥದ್ದು ಆಚರಣೆ. ನಾಡಿನ ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅನ್ನುವಂಥದ್ದು ನಮಗೆ ಸಡಗರವನ್ನು ಕೊಡುತ್ತೆ. ಅಂತಹ ಸಡಗರ ನಿಮ್ಮೆಲ್ಲರ ಮನಸ್ಸಲ್ಲಿ, ಮನೆಯಲ್ಲಿ ಸಮೃದ್ಧಿಯಾಗಿ ನಿಲ್ಲಬೇಕು ಅನ್ನುವಂಥದ್ದೇ ಮೂಲ ಉದ್ದೇಶ. ಸರಿ, ಹಾಗಾದರೆ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ? ಗ್ರಹಗಳ ಬದಲಾವಣೆ ಕುರಿತಾಗಿ ನೋಡೋದಾದರೆ, ದಿನಾಂಕ 10ನೇ ತಾರೀಕು ಅಂದರೆ ಅಕ್ಟೋಬರ್ 10ನೇ ತಾರೀಕು ಬುಧ ಕರ್ಕಾಟಕ ರಾಶಿಯವರಿಗೆ 4ನೇ ಮನೆಗೆ ಪ್ರವೇಶವಾಗ್ತಾರೆ. ಹಾಗೆ 12ನೇ ತಾರೀಕು ಶುಕ್ರ 5ನೇ ಮನೆಗೆ ಪ್ರವೇಶವಾಗ್ತಾರೆ. 17ನೇ ತಾರೀಕು ರವಿ 4ನೇ ಮನೆಗೆ ಅಂದರೆ ಸೂರ್ಯ ಚತುರ್ಥ ಭಾವಕ್ಕೆ ಬರ್ತಾರೆ. ಇನ್ನು 20ನೇ ತಾರೀಕು ಕುಜ ನಿಮ್ಮ ರಾಶಿಗೆ ಬರ್ತಾರೆ. ಇದು ಗ್ರಹ ಸ್ಥಿತಿಗಳ ಬದಲಾವಣೆ ಈ ತಿಂಗಳಲ್ಲಿ ನಡೆಯುವಂಥದ್ದು. ವಿಶೇಷವಾಗಿ ಏನಪ್ಪ ಅಂತಂದರೆ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ನಾವೆಲ್ಲ ನೋಡ್ತಾ ಇರ್ತೀವಿ. ಸಾಧಾರಣವಾಗಿ ಏನಾಗುತ್ತೆ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಬಂದಾಗ ಮನೋನಿರ್ಭಯ, ಮನೋಭಯ ಅನ್ನುವಂಥದ್ದು ಎರಡರಲ್ಲಿ ಯಾವ್ದಾರ ಒಂದು ಕಾಣುತ್ತೆ. ಒಂದು, ಮನಸ್ಸು ಗಟ್ಟಿ ಆಗುತ್ತೆ, ಇಲ್ಲ ಅಂದರೆ ಮನಸ್ಸು ತುಂಬ ಹಗುರ ಆಗುತ್ತೆ. ಎರಡರಲ್ಲಿ ಯಾವ್ದಾರ ಒಂದು ನಡಿಲೇಬೇಕಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ. ಯಾಕೆಂದರೆ ವಕ್ರಸ್ಥಿತ ಗ್ರಹಗಳ ಫಲಗಳು ಅದೇ ರೀತಿಯಾಗೇ ಇರುತ್ತೆ. ನೋಡಿ, ನೀವೇನಾದರೂ ಪಾಸಿಟಿವ್ ಆಗಿದ್ದರೆ ಅಂದರೆ ಧೈರ್ಯವಾಗಿದ್ದರೆ, ಭಗವಂತ ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ, ಕೆಡುಕನ್ನು ಮಾಡಲ್ಲ, ಕೆಟ್ಟದ್ದನ್ನು ಮಾಡಲ್ಲ ಅನ್ನುವಂಥದ್ದು ನಿಮ್ಮ ಯೋಚನೆಯೇ ಆಗಿದ್ದರೆ, ಖಂಡಿತವಾಗಲೂ ಆ ಶನಿ ಪ್ರಭಾವದಿಂದ ನಿಮಗೆ ಮನೋರೋಗ ಬರೋದಿಲ್ಲ. ಇಲ್ಲ, ನೀವೇನಾದರೂ ನೆಗೆಟಿವ್ ಆಗಿದ್ದು ತುಂಬ ಮಾನಸಿಕವಾಗಿ ನೋವು ತಿನ್ಕೊಂಡು ಹಿಂಸೆ ಪಟ್ಕೊಂಡು ದುಃಖದಲ್ಲಿದ್ದರೆ ಖಂಡಿತವಾಗಲೂ ಶನಿ ಪ್ರಭಾವ ಅನ್ನುವಂಥದ್ದು ನಿಮ್ಮ ಮೇಲೆ ಬೀಳುತ್ತೆ. ಇದೇ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ವೀಕ್ಷಕರೇ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ನೀವು ಶನೈಶ್ಚರಣ ದೇವಸ್ಥಾನಕ್ಕೆ ಹೋಗಿ ಬರೋದು ಮಾತ್ರ ಮರಿಬೇಡಿ. ಪ್ರತಿ ತಿಂಗಳಿಗೊಮ್ಮೆ ಸ್ವಾಮಿಗೆ ತೈಲಾಭಿಷೇಕ ಮಾಡೋದು ಮಾತ್ರ ಮರಿಬೇಡಿ. ಗುರುಗಳೇ, ನಮಗೆ ಹತ್ತಿರದಲ್ಲಿ ಶನೈಶ್ಚರಣ ದೇವಸ್ಥಾನ ಇಲ್ಲ, ಶನಿ ಪರಮಾತ್ಮನ ದೇವಸ್ಥಾನ ಇಲ್ಲ ಅನ್ನುವಂಥ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಶನಿಗೆ ಅಧಿಪತಿಯಾಗಿರ್ತಕ್ಕಂಥ ಪರಮೇಶ್ವರ ಈಶ್ವರನನ್ನು ಆರಾಧನೆ ಮಾಡುವಂಥದ್ದು ಕೂಡ ಶನಿ ದೋಷಕ್ಕೆ ಪರಿಹಾರ ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಪ್ರತಿ ತಿಂಗಳಿಗೊಮ್ಮೆ ಸ್ವಾಮಿಗೆ ತೈಲಾಭಿಷೇಕ ಅಂದರೆ ಈಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿ ಒಂದು ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು ಕೂಡ ನಿಮಗೆ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಓವರಾಲ್ ನೋಡಿದಾಗ ಗ್ರಹಸ್ಥಿತಿಗಳ ಅನುಸಾರ ಏನು ಮಾಡಬೇಕು ಕರ್ಕಾಟಕ ರಾಶಿಯವರು? ಹಾಗಾದರೆ ಅಷ್ಟಮ ಶನಿ ಪ್ರಭಾವಕ್ಕೆ ಶನಿ ದೇವಸ್ಥಾನಕ್ಕೆ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆಗುತ್ತಾ? ಅದರ ಜೊತೆಗೆ ಎಳ್ಳನ್ನು ದಾನ ಮಾಡುವಂಥದ್ದು. ಒಂದು ಬೊಗಸೆಯಷ್ಟು ಎಳ್ಳು ನಿಮ್ಮ ಕೈಗೆ ಇಟ್ಕೋಬೇಕು. ನೀವು ಯಾರಾದರೂ ಒಬ್ಬರು ಎಳ್ಳನ್ನು ಹಾಕಬೇಕು, ತುಂಬಿ ಇನ್ನೇನು ಕೆಳಗೆ ಬೀಳೋ ಅಷ್ಟು ತುಂಬಿ ನಿಮ್ಮ ಬೊಗಸೆ ತುಂಬ ಇರತಕ್ಕಂಥ ಎಳ್ಳನ್ನು ಒಂದು ನೀಲಿ ಬಣ್ಣದ ಬ್ಲೌಸ್ ಪೀಸ್ ಅಥವಾ ಬಟ್ಟೆಗೆ ಹಾಕಿ ಅದನ್ನು ಕಟ್ಟಿ ಅದನ್ನು ತಗೊಂಡೋಗಿ ಶನೀಶ್ಚರಣ ದೇವಸ್ಥಾನ ಇರುತ್ತಲ್ಲ, ನವಗ್ರಹಗಳಿರುತ್ತೆ, ನವಗ್ರಹಗಳಲ್ಲಿ ಪಶ್ಚಿಮ ಮುಖವಾಗಿ ಇರುವಂತಹ ವಿಗ್ರಹವನ್ನ ಶನೈಶ್ಚರ ವಿಗ್ರಹ ಅಂತ ಹೇಳ್ತೀವಿ. ಆ ವಿಗ್ರಹಕ್ಕೆ ಒಂದು ನೀಲಿ ಪುಷ್ಪಗಳು ಅಂದರೆ ನೀಲಿ ಬಣ್ಣದ ಹೂಗಳಿಂದ ತಗೊಂಡೋಗಿ ಅರ್ಚನೆಯನ್ನ ಮಾಡಿಸಿ ಆ ಎಳ್ಳಿನ ಮೂಟೆಯನ್ನು ದಾನ ಮಾಡೋದ್ರಿಂದ, ಒಂದೇ ಬೊಗಸೆ ಎಳ್ಳು ಸರಿ ಸುಮಾರು ನಿಮಗೊಂದು 100 ರೂಪಾಯಿ ಖರ್ಚಾಗ್ಬೋದು. ಆ ಒಂದು ಬೊಗಸೆ ಎಳ್ಳನ್ನು ದಾನ ಮಾಡೋದ್ರಿಂದ ಇಡೀ ತಿಂಗಳು ಪೂರ್ತಿ ನಿಮಗೆ ಬರುವಂತಹ ಅಷ್ಟಮ ಶನಿ ಪ್ರಭಾವದಿಂದ ನೆಗೆಟಿವ್ ಏನಿದೆ ಅದು ನಿಮಗೆ ದೂರ ಆಗುತ್ತೆ. ಸರಿ, ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಶನಿ ಎಲ್ಲಿದ್ದಾರೆ? ಅಷ್ಟಮದಲ್ಲಿ ಇದ್ದಾರೆ. ಸಪ್ತಮಾಧಿಪತಿನೂ ಅವರೇ, ಅಷ್ಟಮಾಧಿಪತಿನೂ ಅವರೇ, ಕರ್ಮಕಾರಕನೂ ಅವರೇ. ವಿಶೇಷವಾದಂಥ ಫಲದಲ್ಲಿ ನಿಮಗೆ ಸಿಗುತ್ತೆ. ಏನಪ್ಪ ಅಂದರೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಬೋದು. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ಕೊಳ್ಳಿ. ಕರ್ಕಾಟಕ ರಾಶಿಯವರು ಏನಾದರೂ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿ ಇಲ್ಲ, ನಾನು ಬೇರೆ ಉದ್ಯೋಗಕ್ಕೆ ಹೋಗಬೇಕು, ಬೇರೆ ಉದ್ಯೋಗ ನಾವು ಹುಡುಕಬೇಕು ಅಂತಂದರೆ ಇದು ಸರಿಯಾದ ಸಮಯ. ಈ ಸಮಯದಲ್ಲಿ ಅಕ್ಟೋಬರ್ ತಿಂಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಉದ್ಯೋಗನ ಹುಡುಕ್ಲಿಕ್ಕೆ ಶುರು ಮಾಡಿ, ಅಥವಾ
ಅಥವಾ ಇರೋ ಉದ್ಯೋಗದಲ್ಲೇ ಪ್ರಮೋಷನ್ನೋ ಇನ್ಕ್ರಿಮೆಂಟೋ ಅಥವಾ ಇನ್ನೊಂದು ಸ್ಥಾನನೋ ಪ್ರಾಜೆಕ್ಟ್ ಚೇಂಜ್ ಆಗೋದು ಅಥವಾ ಯಾವುದಾದ್ರೂ ಆಗಬಹುದು. ಒಟ್ಟಿನಲ್ಲಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೀವು ಕಾಣಬಹುದು. ಆ ಬದಲಾವಣೆ ಬೇಕು ಅಂತಂದರೆ ಪ್ರಯತ್ನ ಪಡಿ. ಇಲ್ಲ ನಾನು ಇಲ್ಲಿ ಸಫಿಷಿಯೆಂಟ್ ಆಗಿ ಇದ್ದೀನಿ ಅಂತಂದರೆ ಯಾವುದೇ ಪ್ರಯತ್ನ ಅವಶ್ಯಕತೆ ಇಲ್ಲ, ನೀವು ಮುಂದುವರಿಬಹುದು. ಯಾವುದೇ ಉದ್ಯೋಗಕ್ಕೆ ಸಮಸ್ಯೆ ಬರಲಿಕ್ಕಿಲ್ಲ. ಕಾರಣ ಗುರುಬಲ ಅನ್ನುವಂಥದ್ದಿದೆ. ಸರಿ, ರಾಶಿಯಿಂದ 6 ಮತ್ತು 9ನೇ ಮನೆ ಅಧಿಪತಿನೇ ಗುರು ಕಂಡ್ರಿ. ಗುರುವಿನ ಫಲ ಏನು ಅನ್ನುವಂಥದ್ದನ್ನು ನೀವು ನಿರೀಕ್ಷೆ ಮಾಡಬೇಕಲ್ಲ. ಈಗ ಪ್ರಸ್ತುತ ಅಕ್ಟೋಬರ್ 9ನೇ ತಾರೀಕಿಗೆ ಗುರು ವಕ್ರಿ ಆಗ್ತಾ ಇದ್ದಾರೆ. ವಕ್ರಿ ಆದಾಗ ಒಂದು ಸ್ವಲ್ಪ ಬಲ ಕಡಿಮೆ ಆಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಬಲ ಕಡಿಮೆ ಆಗುತ್ತೆ. ಏನು ಹೇಳುತ್ತೆ? ಲಾಭಸ್ಥಾನೇನ ರಾಶ್ಯಾದಖಿಲ ಧನ ಚಯ ಪ್ರಾಪ್ತಿಮಿಚ್ಛಂತಿ ಸರ್ವೇ. ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮಗೆ ಧನ ವೃದ್ಧಿ, ಧಾನ್ಯ ವೃದ್ಧಿ, ಐಶ್ವರ್ಯ ವೃದ್ಧಿ, ಸಂತಾನ ವೃದ್ಧಿ, ಸಂತೋಷ ವೃದ್ಧಿಯನ್ನು ಮಾಡ್ತಾರೆ. ಯಾವ್ಯಾವ ವೃದ್ಧಿಗಳನ್ನು ನಾವು ನಿರೀಕ್ಷೆ ಮಾಡಬಹುದು? ಗೋಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರು 11ನೇ ಮನೆಯಲ್ಲಿರುವಾಗ ಸಂಪನ್ನರಾಗ್ತೀರಾ, ಖ್ಯಾತಿಗೆ ಒಳಗಾಗ್ತೀರಾ. ಅಂದರೆ ನೀವು ದಿಢೀರಂತ ನಿಮ್ಮನ್ನು ಹಲವಾರು ಜನ ನಿಮ್ಮನ್ನು ಹಾಡಿ ಹೊಗಳುವಂತಹ ಸಂದರ್ಭ ಪ್ರಾರಂಭ ಆಗುತ್ತೆ. ಧಾರ್ಮಿಕ ಮೂಲ ನಿಮಗೆ ಅಭಿವೃದ್ಧಿ ಆಗುತ್ತೆ. ಆಧ್ಯಾತ್ಮಿಕವಾಗಿ ಹೆಚ್ಚು ಬೆಳಿತೀರಾ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಾ. ಜೊತೆಗೆ ದೇವಾಲಯಗಳಲ್ಲಿ ಸೇವೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದೆಲ್ಲ ನಿಮ್ಮಲ್ಲಿ ಹೆಚ್ಚಾಗುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಇದೆ. ಆಮೇಲೆ ರೋಗ ಬಾಧೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ನೀರೋಗ ನಿರುಪದ್ರವ ಅಂತೇಳಿ ಶ್ಲೋಕ. ನೀರೋಗ ಅಂತಂದ್ರೆ ರೋಗ ಇಲ್ಲದೆ ಇರತಕ್ಕಂಥದ್ದು ಅಂತೇಳಿ. ಒಳ್ಳೆಯ ಸಹೋದರರು ನಿಮಗೆ ಈ ಒಂದು ತಿಂಗಳಲ್ಲಿ ನಿಮ್ಮ ಸಹೋದರರಿಂದ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ಶಾಸ್ತ್ರ ಅಧ್ಯಯನದಲ್ಲೂ ಕೂಡ ತುಂಬ ಪ್ರೀತಿ ಇರುತ್ತೆ. ಒಳ್ಳೆ ಮಕ್ಕಳು, ಮಕ್ಕಳಿಂದ ಧನ ಪ್ರಾಪ್ತಿ ಅಥವಾ ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ತಂದೆಗೆ ಈ ರೀತಿಯಾಗಿ ಧನ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಲಕ್ಷಣಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿದ್ದರೆ ಏನು ಫಲ ಅನ್ನುವಂಥದ್ದು ನಾವು ನೋಡೋಣ. ವಿಶೇಷವಾದಂಥ ಫಲ. ಮೊದಲಿಗೆ ಲಾಭಾಧಿಪತಿ ಯಾರು? ಶುಕ್ರ. ಅವರು ಪಂಚಮದಲ್ಲಿದ್ದಾರಲ್ವಾ. ನಿಮಗೆ ಕರ್ಕಾಟಕ ರಾಶಿಯವರಿಗೆ 11ನೇ ಮನೆ ಅಧಿಪತಿ ಶುಕ್ರ. ಅವರಿಗೆ ಪ್ರಸ್ತುತ ಎಲ್ಲಿದ್ದಾರೆ ಅಂತಂದರೆ 4ನೇ ಮನೆಯಲ್ಲಿದ್ದಾರೆ. ಅವರು 5ನೇ ಮನೆಗೆ ಬರ್ತಾರೆ. 12ನೇ ತಾರೀಕಿಗೆ 5ನೇ ಮನೆಗೆ ಬರ್ತಾರೆ. ಪಂಚಮಕ್ಕೆ ಬಂದಾಗ ಏನು ಫಲ? ಲಾಭಾಧಿಪತಿಯು ಪಂಚಮದಲ್ಲಿ ಗೋಚಾರದಲ್ಲಿದ್ದಾಗ ಮಕ್ಕಳಿಂದ ಸಂತೋಷವನ್ನು ಪಡುತ್ತೀರಾ, ಸಂತಾನ ವೃದ್ಧಿ ಆಗುತ್ತೆ, ಸುಖಿಗಳಾಗ್ತೀರಾ, ಸತ್ಯ ಧರ್ಮ ನಿರತರಾಗ್ತೀರಾ, ಉತ್ತಮ ಸ್ವಭಾವವುಳ್ಳವರಾಗ್ತೀರಾ. ಒಂದೊಮ್ಮೆ ನಿಮಗೆ ಶುಕ್ರ ನೆಗೆಟಿವ್ ಫಲವನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದೆ. ಅದು ನೀವೇನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಆಸೆ ಪಟ್ಟರೆ ಖಂಡಿತ ನೆಗೆಟಿವ್ ಫಲ ಅನ್ನುವಂಥದ್ದು ಸಿಗುತ್ತೆ. ಮತ್ತು ವ್ಯವಹಾರಗಳಲ್ಲಿ ಉತ್ತಮವಾದಂಥ ಸಂಬಂಧ ಇರುತ್ತೆ. ರೋಗ ಬಾಧೆಗಳಿಂದ ದೂರವಾಗುತ್ತೆ. ಮಾನಸಿಕ ಶಾಂತಿ ಕಂಡುಬರುತ್ತೆ. ಸ್ವಯಂ ಬುದ್ಧಿಯಿಂದ ನೀವು ಪ್ರಕಾಶಮಾನವಾಗ್ತೀರಾ. ಓವರಾಲ್ ನೋಡಿದಾಗ ಸಕ್ಸಸ್ ಅನ್ನುವುದು ಹೆಚ್ಚು ಕಾಣ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ತಿಳ್ಕೊಳ್ಳಬಹುದು. ಅದರ ಜೊತೆಗೆ ಗುರು ಲಾಭಸ್ಥಾನದಲ್ಲಿದ್ದಾಗ ಭಾಗ್ಯಾಧಿಪತಿ ಅಲ್ವಾ, ಏನೇನು ಫಲ ಕೊಡಬಹುದು ಅಂತಂದರೆ ಭಾಗ್ಯ ಫಲಗಳನ್ನೇ ಲಾಭದಲ್ಲಿ ಕೊಡ್ತಾನೆ. ಏನೇನು ಲಾಭಗಳಾಗಾದ್ರೆ? ಸಂತಾನ ಲಾಭ, ವಿವಾಹ ಲಾಭ, ವಾಹನ ಲಾಭ, ಗೃಹ ಲಾಭ, ಭೂಮಿ ಲಾಭ. ಹೀಗೆ ಲಾಭಗಳನ್ನು ನಾವು ಆಯಾ ವಯಸ್ಸಿಗೆ ಅನುಸಾರವಾಗಿ, ಆಯಾ ವೃತ್ತಿಗೆ ಅನುಸಾರವಾಗಿ ನಿಮಗೆ ಲಾಭ ಫಲಗಳು ಬರುತ್ತೆ. ನೀವು ಯಾವ ವೃತ್ತಿ ಮಾಡ್ತಾ ಇದ್ದೀರೋ ನಿಮಗೆ ಯಾವ ಲಾಭ ಬರಬೇಕೋ ನೀವೇ ಯೋಚನೆ ಮಾಡಿ. ಆ ಲಾಭಗಳಿಗೆ ನಿಮಗೆ ಅದ್ಭುತವಾದಂಥ ಸಂದರ್ಭ ಇದೆ. ಆದ್ದರಿಂದ ಈ ಸಂದರ್ಭ ನಿಮಗೆ ಅನುಕೂಲವನ್ನು ಮಾಡುತ್ತೆ. ಇಷ್ಟು ವಿಚಾರ ತಿಳ್ಕೊಂಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಗ್ರಹಸ್ಥಿತಿಗಳ ಅನುಸಾರವಾಗಿ ನೋಡೋದಾದರೆ ರಾಶಿಯಿಂದ 12ನೇ ಮನೆಯಲ್ಲಿ ಕುಜ ಇದ್ದಾರೆ. ಕುಜ ನಿಮಗೇನು? ದಶಮಾಧಿಪತಿ ಹಾಗೂ ಪಂಚಮಾಧಿಪತಿ. ಪೂರ್ವ ಪುಣ್ಯಕ್ಕೆ ಹಾಗೂ ವಿಶೇಷವಾಗಿ ನಿಮ್ಮ ವೃತ್ತಿ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ. ಕುಜ ಅಂದರೆ ಭೂಮಿಕಾರಕ. ರೈತರಿಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಮೇಲಾಗಿ 12ನೇ ಮನೆ ಇದ್ದರೆ ಕುಜ ದೋಷ ಅಂತ ಕೂಡ ಕರಿತೀವಿ ನಾವು. ಕುಜ ದೋಷದಲ್ಲಿದ್ದಾಗ ಸ್ವಲ್ಪ ಅಗ್ರೆಸಿವ್ನೆಸ್, ಕೋಪ ಜಾಸ್ತಿ ಬರುವಂಥದ್ದು, ಸುಮ್ಮನೆ ಎಲ್ಲರ ಮೇಲೂ ಸಿಡುಕು ಮಿಡುಕು ಆಗುವಂಥದ್ದು. ಹಾಗಾಗಿ ಸಾಧ್ಯವಾದಷ್ಟು ಮೆಡಿಟೇಷನ್ನ ಹೆಚ್ಚಾಗಿ ಮಾಡುವಂಥದ್ದು ಉತ್ತಮ. ಇದನ್ನು ಮಾಡೋದ್ರಿಂದ ಏನು ಫಲ ಅಂತಂದರೆ ಅಭಿವೃದ್ಧಿಯ ಸಂಕೇತ, ಅಭಿವೃದ್ಧಿಯ ಫಲ ಅಂತ ನಾವು ತಗೊಳ್ಬಹುದು. ಸರಿ, ದಶಮಾಧಿಪತಿ ಕುಜ 12ನೇ ಮನೆಯಲ್ಲಿದ್ದಾಗ ವಿದೇಶಿ ಪ್ರಯಾಣ ಅಥವಾ ವಿದೇಶಿ ವಿದ್ಯಾಭ್ಯಾಸ ಅಥವಾ ವಿದೇಶಿ ಉದ್ಯೋಗ ಅಥವಾ ವಿದೇಶಿಯಲ್ಲಿ ವ್ಯಾಪಾರ ಅಥವಾ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು, ಈ ಥರದಕ್ಕೆ ಯಾವುದಾದ್ರೂ ನೀವು ಪ್ರಯತ್ನ ಪಟ್ಟರು ಕೂಡ ಆ ಪ್ರಯತ್ನ ಸಫಲತೆ ಆಗುತ್ತೆ. ಕನಿಷ್ಠ ಪಕ್ಷ ನೀವು ಪ್ರಯಾಣ ಮಾಡಲಿಲ್ಲ ಅಂದರೂ ಆ ಪ್ರಯತ್ನ ನಿಮಗೆ ಒಳ್ಳೆಯ ಪಾಸಿಟಿವ್ ಕಡೆಗೆ ಹೋಗುವಂಥ ಎಲ್ಲ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಗುರುತಿಟ್ಕೊಳ್ಳಿ. ವಿವಾಹದ ವಿಚಾರದಲ್ಲಂತೂ ಖಂಡಿತ ಈ ಅಕ್ಟೋಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಸಕ್ಸಸ್ ಇದೆ. ಸತಿಪತಿಗಳ ಮಧ್ಯೆ ಇರತಕ್ಕಂಥ ವಿರಸಗಳು ಕೂಡ ದೂರವಾಗುತ್ತೆ. ಒಂದು ಒಳ್ಳೆಯ ಶಕ್ತಿ ಅನ್ನುವಂಥದ್ದು ನಿಮಗೆ ವೃದ್ಧಿ ಆಗೋದರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು.
ಇನ್ನು ರಾಶಿಯಿಂದ ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಆಗಿರತಕ್ಕಂಥ ಶುಕ್ರ ಪಂಚಮದಲ್ಲಿದ್ದಾಗ ಒಳ್ಳೆಯ ಶುಭ ಫಲಗಳನ್ನು ಪಡ್ಬೋದು. ಲಾಭಾಧಿಪತಿ ಪಂಚಮದಲ್ಲಿದ್ದಾಗ ಪೂರ್ವ ಪುಣ್ಯ ಆಸ್ತಿಗಳು ಬರುವಂಥದ್ದು, ನಿಮ್ಮ ಹಿರಿಯರ ಆಸ್ತಿ ಏನಾದರೂ ಕೋರ್ಟು ಕಚೇರಿ ಸಮಸ್ಯೆಗಳಿದ್ರೆ ಅದೆಲ್ಲ ದೂರವಾಗುವಂಥದ್ದು, ಜೊತೆಗೆ ಪೊಲೀಸ್ ಸ್ಟೇಷನು ಇನ್ನಿತರ ಕಾರ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯವಹಾರಗಳಿದ್ರೆ ಅದೆಲ್ಲ ನಿಮಗೆ ಸಮೃದ್ಧಿಯಾಗಿ ನಡೆಯುತ್ತೆ. ಗೌರ್ಮೆಂಟ್ ಉದ್ಯೋಗ ಮಾಡುವಂಥವ್ರು ಮಾತ್ರ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ನೆಗೆಟಿವ್ ಅಂತ ಹೇಳ್ಬೋದು. ರಾಜಕೀಯ ವ್ಯಕ್ತಿಗಳಿಗೂ ತಗೊಳ್ಬಹುದು, ಗೌರ್ಮೆಂಟ್ ಉದ್ಯೋಗ ಮಾಡುವಂತಹ ಉದ್ಯೋಗಿಗಳಿಗೂ ತಗೊಳ್ಬಹುದು, ಗೌರ್ಮೆಂಟ್ ಜೊತೆ ವ್ಯಾಪಾರದ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರದಲ್ಲೂ ತಗೊಳ್ಬಹುದು. ಈ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚು ಹೆಕ್ಟಿಕ್ ಆಗುತ್ತೆ, ಸ್ವಲ್ಪ ತಲೆನೋವು ಜಾಸ್ತಿ ಆಗುತ್ತೆ, ಇದರಿಂದ ಒಂದು ಸ್ವಲ್ಪ ಹಿಂಸೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಿಶೇಷವಾಗಿ ಇದ್ರ ಕಡೆ ಹೆಚ್ಚು ಗಮನ ಕೊಡಿ, ಸಾಧ್ಯವಾದಷ್ಟು ಮೆಡಿಟೇಷನ್ ಮಾಡ್ಕೊಳ್ಳಿ, ಪ್ಲಾನ್ಡ್ ಆಗಿರಿ, ಯಾರ ಹತ್ರನೂ ಜೋರಾಗಿ ಮಾತಾಡಬೇಡಿ, ಎಲ್ಲ ಕಾಂಪ್ರಮೈಸು, ಸಮಾಧಾನ, ಅಡ್ಜಸ್ಟ್ಮೆಂಟು, ಲೈಫ್ ಅನ್ನೋದೇ ಒಂದು ಅಡ್ಜಸ್ಟ್ಮೆಂಟು. ಈ ಅಡ್ಜಸ್ಟ್ಮೆಂಟ್ ನಿಮ್ಮಲ್ಲಿ ಖಂಡಿತ ಇರಬೇಕು ಅನ್ನುವಂಥದ್ದೇ ಇದರ ಮೂಲ ಉದ್ದೇಶ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಚಿಂತನೆ ಮಾಡಬೇಡಿ. ಇನ್ನು ರಾಶಿಯಿಂದ 12 ಮತ್ತು 3ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಪ್ರಸ್ತುತ ಅಂತೂ ತುಂಬ ಚೆನ್ನಾಗಿದ್ದಾರೆ, ಉಚ್ಚ ಸ್ಥಾನದಲ್ಲಿದ್ದಾರೆ, ಉಚ್ಚ ಫಲವನ್ನೇ ಕೊಡ್ತಾರೆ. ಅದಾದ್ಮೇಲೆ 10ನೇ ತಾರೀಕು ಮಧ್ಯಮ ಫಲ ಬರುತ್ತೆ, ಅಂದರೆ ಸಾಧಾರಣ ಫಲ. ಮಿತ್ರನ ಮನೆಗೆ ಹೋಗ್ತಾರೆ. ಬುಧನಿಂದ ಏನು ತೊಂದರೆ ಇಲ್ಲ, ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ, ಇನ್ನು ಉದ್ಯೋಗದಲ್ಲಂತೂ ಖಂಡಿತ ಸಮಸ್ಯೆ ಇಲ್ಲ. ವ್ಯಾಪಾರದಲ್ಲೂ ಕೂಡ ವೃದ್ಧಿ ಆಗುತ್ತೆ, ಕಾರಣ ವ್ಯಾಪಾರಕ್ಕೆ ಅಧಿಪತಿ ಬುಧ ಆದ್ರಿಂದ. ಬುಧ ಸುಖ ಸ್ಥಾನಕ್ಕೆ ಬಂದರೂ ಶುಭ ಫಲವೇ, ತೃತೀಯದಲ್ಲಿ ಸ್ವಕ್ಷೇತ್ರದಲ್ಲಿದ್ದರೂ ಶುಭ ಫಲವೇ, ಅದೇನು ದೊಡ್ಡ ವ್ಯತ್ಯಾಸ ಏನೋ ಆಗ್ಲಿಕ್ಕಿಲ್ಲ. ಹಾಗಾಗಿ ನೀವು ಅದರ ಬಗ್ಗೆ ಏನು ಹೆಚ್ಚು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬುಧ ಶಾಂತಿ ಅಂತೂ ಖಂಡಿತ ನಿಮಗೆ ಬೇಕಾಗಿಲ್ಲ. ಬೇಕಾಗಿರೋದು ಕೇವಲ ಶನಿಗೆ ಸಂಬಂಧಪಟ್ಟಂತ ಪರಿಹಾರ ಮಾತ್ರವೇ. ಆದ್ದರಿಂದ ನೀವು ಬೇರೆ ಯಾವುದೂ ಪರಿಹಾರ ಅವಶ್ಯಕತೆ ಈ ತಿಂಗಳು ನಿಮಗೆ ಇಲ್ಲ. ಸರಿ, ಹಾಗಾದ್ರೆ ಫಲ ಏನು ಹೇಳುತ್ತೆ? ಫಲದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜನರಲೈಸ್ ಆಗಿ ಯಾವ ರೀತಿಯಾಗಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಅನ್ನುವಂಥದ್ದನ್ನ ನಾವು ನೋಡೋಣ. ಲಾಭ ಅನ್ನುವಂಥದ್ದು ಸಾತ್ವಿಕ, ಧನವಂತರಾಗ್ತೀರಾ, ಸುಖಿಗಳಾಗ್ತೀರಾ, ಮತ್ತು ಸಮದೃಷ್ಟಿಯಲ್ಲಿ ಎಲ್ಲರನ್ನೂ ನೋಡ್ತೀರಾ, ಒಳ್ಳೆ ವಾಗ್ಮಿಗಳಾಗ್ತೀರಾ, ತುಂಬ ಚೆನ್ನಾಗಿ ಮಾತಾಡುವಂಥವ್ರು ಆಗ್ತೀರಾ, ಅಧಿಕ ಲಾಭಗಳನ್ನು ವ್ಯಾಪಾರದಲ್ಲಿ ಹೆಚ್ಚು ಪಡಿತೀರಾ. ಈ ರೋಡ್ ಸೈಡ್ ವ್ಯಾಪಾರ ಮಾಡುವಂಥವ್ರು, ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರು, ಹಣ್ಣು ತರಕಾರಿ ಮಾರುವಂಥವ್ರು ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಆಹಾರದ ಒಂದು ಪದಾರ್ಥಗಳನ್ನು ಕ್ರಯ ವಿಕ್ರಯ ಮಾಡುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ದಿನಸಿ ಅಂಗಡಿ ಅವ್ರಿಗಾಗಬಹುದು, ಅಥವಾ ಯಾವುದೇ ಥರದ ಒಂದು ಬ್ಯೂಟಿ ರಿಲೇಟೆಡ್ ಆಗಿರ್ತಕ್ಕಂಥ ಬ್ಯೂಟಿ ಶಾಪ್ ಆಗ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ ಆಗ್ಬೋದು, ಅಥವಾ ಸೀರೆ ಅಂಗಡಿ ಆಗ್ಬೋದು, ಅಥವಾ ಬಂಗಾರದ ಅಂಗಡಿ ಆಗ್ಬೋದು, ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುವಂತಹ ಪದಾರ್ಥಗಳ ವ್ಯಾಪಾರ ಮಾಡುವಂಥವ್ರಾಗ್ಬೋದು, ವಾಹನವನ್ನು ಸೇಲ್ಸು ಸರ್ವಿಸ್ ಮಾಡುವಂಥ ಬಿಸ್ನೆಸ್ ಮಾಡುವಂಥವ್ರಾಗ್ಬೋದು, ವಾಹನದ ಮಾಲೀಕರಾಗ್ಬೋದು, ಡ್ರೈವರ್ಸ್ ಆಗ್ಬೋದು. ಯಾವುದೇ ಥರದ ಅಪಾಯಗಳು ತೊಂದರೆಗಳಿಲ್ಲದೆ ಈ ಒಂದು ತಿಂಗಳು ಸಮೃದ್ಧಿಯನ್ನು ನೀವು ಕಾಣ್ತೀರಾ. ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಧನಿಕ ವರ್ಗದ ಜೊತೆಗೆ ಸಂಬಂಧ ಹೆಚ್ಚು ಬೆಳೆಸ್ತೀರಾ. ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣ ಸಿಗುತ್ತೆ. ಶ್ರೀಮಂತರ ಒಂದು ಸಂಬಂಧ ಹೆಚ್ಚು ಬೆಳೆಯುತ್ತೆ. ಹೊಸ ಸಂಬಂಧದಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಲಾಭದಾಯಕ, ಸಹೋದರರಿಂದ ಕೂಡ ನಿಮಗೆ ಶುಭ ಅನ್ನುವಂಥದ್ದು ಕಾಣ್ಬೋದು. ಕುಟುಂಬದಲ್ಲಿ ಒಂದು ಸಂತೋಷವನ್ನು ನೀವು ಕಾಣ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯ ಸರಿ ಇಲ್ಲ, ಚೆನ್ನಾಗಿದ್ರು ಕೂಡ ಬೇರೆಯವರ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಯಾರಿಗಾದ್ರು ತೊಂದರೆ ಆಗ್ಬೋದು, ತನ್ಮೂಲಕ ಸ್ವಲ್ಪ ಧನ ನಷ್ಟ ಆಗುವಂತಹ ಸಾಧ್ಯತೆ. ಪತ್ರಿಕೋದ್ಯಮ ಆಗ್ಬೋದು, ಅಥವಾ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಈ ಥರ ಮೀಡಿಯಾಗಳಲ್ಲಿ ಆಗ್ಬೋದು, ತುಂಬ ಚೆನ್ನಾಗಿರುವಂಥ ಫಲ. ಮತ್ತು ಕರ್ಣರೋಗ, ಕಿವಿಗೆ ಸಂಬಂಧಪಟ್ಟಂಥ ರೋಗಗಳು ಬರುವಂಥ ಸಾಧ್ಯತೆ. ನೀವೇನಾದರೂ ಚಿತ್ರಕಲೆ ಅಥವಾ ಸಂಗೀತ, ಭರತನಾಟ್ಯ ಅಥವಾ ಡ್ರಾಮಾ ಮಾಡುವಂಥದ್ದು, ಅಥವಾ ಫಿಲಮಲ್ಲಿ ಆ ಒಂದು ಕೆಲಸ ಮಾಡುವಂಥದ್ದು, ನಟ ನಟಿಯರು, ಪ್ರೊಡ್ಯೂಸರು, ಡೈರೆಕ್ಟರು, ಕ್ಯಾಮ್ರಾಮ್ಯಾನು, ಎಡಿಟರು, ಗ್ರಾಫಿಕ್ಸು, ಈ ಥರದ್ದು ಏನೇನು ವೃತ್ತಿ ಮಾಡ್ತೀರೋ ಈ ಒಂದು ಸಮೃದ್ಧಿಯಾದಂಥ ವೃತ್ತಿಯಲ್ಲಿ ನೀವು ಅಭಿವೃದ್ಧಿಯನ್ನು ಪಡಿತೀರಾ. ಸಂಗೀತದಿಂದ ಹಿರಿಮೆ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಭೂಮಿ, ವಾಹನ ಹೆಚ್ಚು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ನೆಗೆಟಿವ್ ಫಲಗಳು ಅನ್ನುವಂಥದ್ದು ತುಂಬ ಏನು ಇಲ್ಲ. ಆದರೆ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಖಂಡಿತ ಇದ್ದೇ ಇರುತ್ತೆ. ಅದಕ್ಕೆ ಬೇಕಾದಾಗೆ ಶನೇಶ್ಚರನಿಗೆ ಅಭಿಷೇಕ ಅರ್ಚನೆ ಮಾಡಿಸುವಂಥದ್ದು ಮತ್ತು ತೈಲಾಭಿಷೇಕವನ್ನು ಮಾಡಿಸುವಂಥದ್ದು. ಇಲ್ಲವಾದರೆ ಖಂಡಿತವಾಗಲೂ ಶಿವನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕವನ್ನು ಮಾಡಿ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು. ಒಂದು ಬೊಗುಸೆಯಷ್ಟು ಎಳ್ಳನ್ನು ನೀವು ನೀಲಿ ಬಟ್ಟೆಯಲ್ಲಿಟ್ಟು ಅದನ್ನು ಕಟ್ಟಿ ಶನೇಶ್ಚರನಿಗೆ ನೀಲಿ ಪುಷ್ಪಗಳಿಂದ ಅರ್ಚನೆ ಮಾಡಿಸಿ, ಅಥವಾ ಈಶ್ವರನಿಗೆ ಅರ್ಚನೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸಿ ಕೂಡ ನೀವು ಅದನ್ನು ದಾನ ಮಾಡ್ಬೋದು. ಇದನ್ನು ಮೊದಲನೇ ವಾರದಲ್ಲಿ, ಅಕ್ಟೋಬರ್ ಮೊದಲನೇ ವಾರದಲ್ಲೇ ಮಾಡೋದ್ರಿಂದ ಸಂಪೂರ್ಣ ಎಷ್ಟು ಅಕ್ಟೋಬರಲ್ಲಿ ಎಷ್ಟು ದಿನಗಳಿದೆಯೋ ಅಷ್ಟೂ ದಿನಗಳು ನಿಮಗೆ ಭಗವಂತನ ಆಶೀರ್ವಾದ, ಅನುಗ್ರಹ ಸಿಗುತ್ತೆ, ಆಗ್ರಹ ದೂರವಾಗುತ್ತೆ. ಜೊತೆಗೆ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಏನಾದರೂ ಸಮಸ್ಯೆಗಳಾಗ್ತಾ ಇದ್ರೆ ಕರ್ಕಾಟಕ ರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸಿ ಬೇಕಾದ ಸರಳ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಲೂ ನಿಮಗೆ ಮತ್ತಷ್ಟು ಶುಭ ಫಲ ಅನ್ನುವಂಥದ್ದು ಖಂಡಿತ ಸಿಗುತ್ತೆ. ಭಯ ಪಡೋ ಅವಶ್ಯಕತೆ ಇಲ್ಲ.
ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.